ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಿಕ್ಕರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಸಂಕ್ರಾಂತಿ ಹಬ್ಬದ ವೀಡಿಯೋ. ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು. ಇದು ನಮ್ಮೂರ ಸಂಕ್ರಾಂತಿ ಹಬ್ಬ. ಸೊ ನೋಡ್ಬೋದು ಎಷ್ಟು ದನಗಳಿದ್ದಾವೆ ಅಂತ. ತುಂಬ ಇದ್ದಾವೆ. ನಾಟಿ ಹಸುಗಳು ಒಂದು 4-5 ಇಯರ್ಸ್ ಬ್ಯಾಕ್ ಕಡಿಮೆ ಆಗಿತ್ತು, ಬಟ್ ಇವಾಗ ಸ್ವಲ್ಪ ಜಾಸ್ತಿ ಆಗಿದ್ದಾವೆ. ಹುಡುಗರುಗಳೆಲ್ಲ ಸಾಕ್ತಿದ್ದಾರೆ. ಸೊ ನೋಡ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಹೆಣ್ಣಸುಗಳು ಗಂಡಸುಗಳು ಎಲ್ಲ ಇದ್ದಾವೆ, ಎತ್ತುಗಳು. ಮತ್ತು ಈ ಸೀಮೆ ಹಸುಗಳು ಜಾಸ್ತಿ. ನಾಟಿ ಹಸುಗಳು ಇದ್ದಾವೆ, ಹಾಗೆ ಸೀಮೆ ಹಸುಗಳು ಇದ್ದಾವೆ. ಸೊ ಎಲ್ಲರೂ ಕೂಡ ಮನೇಲಿ ಒಂದೊಂದು ಹೆಣ್ಣಸು ಸಾಕೋರು ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗುತ್ತೆ. ಸೊ ಅದು ಆಗಬೇಕು ಮುಂದಿನ ದಿನಗಳಲ್ಲಿ. ನೋಡೋದು ಅವೆಲ್ಲ ಓರಿಕರುಗಳು. ಇದು ಹಾಲು ಕರು ಹಾಕೋ ಹಸು ಇದು. ಸೊ ಹಾಗೆ ಬೆಂಕಿಲಿ ಕಿಚ್ಚಾಯಿಸೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಅದು ನಮ್ಮ ಹಳೆಯ ಪದ್ಧತಿ, ಹಿಂದೆಯಿಂದನೂ ನಡ್ಕೊಂಡು ಬಂದಿರುವಂಥದ್ದು. ಸೊ ಅದನ್ನು ಕಂಟಿನ್ಯೂ ಹೋಗ್ತಿದ್ವಿ ಅಷ್ಟೇ. ಸೊ ಅದೆಲ್ಲ ಒಂದು ಸೈಂಟಿಫಿಕ್ ರೀಸನ್ನು. ಇದೆಲ್ಲ ನಮ್ಮ ಪೂರ್ವಜರು ಮಾಡಿರುವಂಥದ್ದು ಸೈಂಟಿಫಿಕ್ ರೀಸನ್ನಿಂದ. ಸೊ ಇದು ಯಾವುದೇ ರೀತಿ ಪ್ರಾಣಿ ಹಿಂಸೆನೂ ಅಲ್ಲ, ಏನೂ ಅಲ್ಲ. ಸೊ ಬೆಂಕಿಲಿ ಅದರ ಆಯ್ದುಕೊಂಡು ಬಂದರೆ ಈ ಬ್ಯಾಕ್ಟೀರಿಯಾಗಳೆಲ್ಲ ಈ ಕೋಲ್ಡ್ ಟೈಮಲ್ಲಿ ತುಂಬ ಅಟ್ಯಾಕ್ ಆಗೋದು ಜಾಸ್ತಿ. ಸೊ ಅದೆಲ್ಲ ತಪ್ಪುತ್ತೆ ಅನ್ನೋದು ಒಂದು ಸೈಂಟಿಫಿಕ್ ರೀಸನ್ನು. ನೋಡ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಚೆನ್ನಾಗಿ ಹಬ್ಬನ ನಡೆಸಿದ್ರು. ನೋಡ್ಬೋದು ಎಷ್ಟು ದನಗಳಿದ್ದಾವೆ ಅಂತ, ಅಲ್ಲಿವರೆಗೂ ಇದೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಜಾತ್ರೆಗಳದ್ದು ಕೂಡ ತುಂಬ ವೀಡಿಯೋಗಳಿದ್ದಾವೆ. ಕೆಂಗಲ್ ಜಾತ್ರೆ ಆಗ್ಬೋದು, ಹಾಗೆ ಬೂಕದ ಬೆಟ್ಟ ದನಗಳ ಜಾತ್ರೆದು, ಹಾಗೆ ನೆಕ್ಸ್ಟ್ ಬರುವಂಥ ಜಾತ್ರೆಗಳದ್ದು ಕೂಡ ವೀಡಿಯೋಗಳು ಅಪ್ಲೋಡ್ ಆಗುತ್ತೆ. ಎಲ್ಲ ವೀಡಿಯೋಗಳನ್ನೂ ಕೂಡ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೊಂದು ಎನ್ಕರೇಜ್ ಮಾಡಿದಾಗುತ್ತೆ. ಸಬ್ಸ್ಕ್ರೈಬ್ನೂ ಮಾಡಿ. ಸೊ ನೋಡ್ಬೋದು ಚಿಕ್ಕ ಚಿಕ್ಕ ಹುಡುಗರುಗಳೆಲ್ಲ ತುಂಬ ಕ್ರೇಜ್ ಜಾಸ್ತಿ. ಸೊ ಇದು ವರ್ಷಕ್ಕೊಂದು ಸಲ ಬರುವಂಥ ರೈತರ ಹಬ್ಬ. ತುಂಬ ಜನ ಇದ್ದಾರೆ ದಡ್ರು, ಅವರೆಲ್ಲ ಪ್ರಾಣಿ ದಯಾ ಸಂಘ ಅಂತ ಒಂದು ಮಾಡ್ಕೊಬಿಟ್ಟಿರ್ತಾರೆ. ಅವ್ರಿಗೇನಂದರೆ ಈ ಥರ ಕಮೆಂಟ್ಸ್ ಹಾಕೋದೇ ಕೆಲಸ, ಪ್ರಾಣಿ ಹಿಂಸೆ ಮಾಡ್ತೀರಿ ಅಂತ. ಒಂದು ಕರು ಸಾಕೋ ಯೋಗ್ಯತೆ ಇರೋಲ್ಲ ಅವ್ರಿಗೆಲ್ಲ. ಪ್ರಾಣಿ ದಯಾ ಸಂಘ ಅಂತ ಒಂದು ಮಾಡ್ಕೊಬಿಟ್ಟಿರ್ತಾರೆ. ಒಂದು ಕರು ಸಾಕಿರಲ್ಲ, ಒಂದು ಕುರಿಮರಿ ಸಾಕಿರಲ್ಲ, ಅವ್ರುಗಳೆಲ್ಲ ಪ್ರಾಣಿ ಹಿಂಸೆ ಮಾಡ್ತೀರಿ ಅಂತ ಒಂದು ಕಮೆಂಟ್ಗಳು ಮಾಡ್ತಾರೆ. ಸೊ ಅಂಥ ದಡ್ರುಗಳಿಗೆ ಹೇಳೋದು, ಇದೆಲ್ಲ ವರ್ಷಕ್ಕೊಂದು ಸಲ ಬರುವಂಥ ಹಬ್ಬ. ಇದನ್ನೆಲ್ಲ ನಾವು ಫಾಲೋ ಹೋಗ್ಬೇಕಿದು, ಮುಂದುವರಿಸ್ಬೇಕು ಅಂತ ದಡ್ರುಗಳಿಗೆ ಹೇಳೋದೇನೆಂದರೆ, ಒಂದೊಂದು ಹಸು ಮನೇಲಿ ಕಟ್ಟಿ ಸಾಕಿ ಆಮೇಲೆ ಅದೇನು ಪ್ರಾಣಿ ಹಿಂಸೆ ಅಂತ ಬಂದು ಹೇಳ್ಬೋದು ಅವರು. ಸಾಕೋಕ್ಕಾಗದೇ ಇದ್ರೂ ಕೂಡ ಕಮೆಂಟ್ ಮಾಡೋದು ಅವೆಲ್ಲ ಚೆನ್ನಾಗಿ ಮಾಡ್ತಾರೆ. ನೋಡೋದು ಇವೆಲ್ಲ ಕರು ಹಾಕೋ ಹಸುಗಳು ಇವು.